ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಂಟಿ ಬೇಡ ಬೇಡ ಅಂದ್ರು ಅವರ ತೂತು ವಡೆಯ ರುಚಿ ಸವಿದು ಚಪ್ಪರಿಸಿದ ಹುಡುಗ. ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಕಥೆ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತೃಪ್ತಿ ಪಟ್ಟುಕೊಳ್ಳಿ. ಸ್ನೇಹಿತರೆ, ಈ ಕಥೆಯಲ್ಲಿ ಅನ್ನಪೂರ್ಣಳ ಗಂಡನಾಗಿರುವ ಸಂದೇಶಗೆ ತೂತುವಡೆ ಅಂದರೆ ಇಷ್ಟ. ಹಾಗಾಗಿ ಅನ್ನಪೂರ್ಣ ತೂತುವಡೆಗೆ ತಯಾರಿ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ವಡೆಯನ್ನು ಮಾಡಿ ತನ್ನ ಗಂಡ ಸಂದೇಶಗೆ ತಿನ್ನಿಸುತ್ತಾಳೆ. ಆಮೇಲೆ ಅವನಿಗೆ ಬಾಕ್ಸ್ನಲ್ಲಿ ಒಂದಿಷ್ಟು ವಡೆ ಹಾಕಿ ಕೆಲಸಕ್ಕೆ ಕಳುಹಿಸಿಕೊಡುತ್ತಾಳೆ. ಬಳಿಕ ಅನ್ನಪೂರ್ಣ ಮನೆಯಲ್ಲಿ ದಿನನಿತ್ಯದ ಕೆಲಸವನ್ನು ಆರಂಭಿಸುತ್ತಾಳೆ. ಮೊದಲು ಬಟ್ಟೆ ಒಗೆಯುವುದಕ್ಕೆ ಹೋದಾಗ ಪಕ್ಕದ ಮನೆಯ ರಾಜು ಹಲ್ಲು ಉಜ್ಜುತ್ತಾ ಹೊರಗಡೆ ಬಂದು ನಿಂತಿದ್ದ. ಆಗ ಅನ್ನಪೂರ್ಣ ರಾಜುವಿಗೆ ನೋಡಿ, ಏನಿವತ್ತು ತುಂಬಾ ತಡವಾಗಿ ಎದ್ದಿದ್ದೀಯಾ ಅಲ್ಲ, ಕಾಲೇಜ್ಗೆ ಹೋಗಲ್ಲ ಏನು ಅಂತ ಕೇಳುತ್ತಾಳೆ. ಅದಕ್ಕೆ ರಾಜು, ಇಲ್ಲ ಇವತ್ತು ಸ್ವಲ್ಪ ಲೇಟಾಗಿ ಹೋಗುತ್ತೇನೆ ಅಂತ ಹೇಳುತ್ತಾನೆ. ರಾಜು ಯಾವಾಗಲೂ ಅನ್ನಪೂರ್ಣಾಳಿಗೆ ಏಕವಚನದಲ್ಲೇ ಮಾತನಾಡಿಸುತ್ತಿದ್ದ. ಏನಾದರೂ ಅನ್ನಪೂರ್ಣಾಳ ಗಂಡ ಇದ್ದಾಗ ಮಾತ್ರ ಅನ್ನಪೂರ್ಣಳಿಗೆ ಗೌರವದಿಂದ ಕರೆಯುತ್ತಿದ್ದ. ಇಷ್ಟೆಲ್ಲ ಆದ್ರೂ ಕೂಡ ಅನ್ನಪೂರ್ಣ ಮಾತ್ರ ತುಂಬಾ ಪಾಪದವಳಾಗಿದ್ದರಿಂದ ಅವಳು ಏನೂ ಕೂಡ ತನ್ನ ಗಂಡನಿಗೆ ಹೇಳುತ್ತಿರಲಿಲ್ಲ. ಹಾಗಾಗಿ ರಾಜು ತನ್ನ ಗೇಲಿ ಆಟವನ್ನು ಮುಂದುವರೆಸಿದ್ದ. ನಂತರ ಅನ್ನಪೂರ್ಣ ರಾಜುವಿಗೆ, ನಿಮ್ಮ ಮನೆಯಲ್ಲಿ ಟಿಫಿನ್ ಮಾಡಿದ್ರ ಅಂತ ಕೇಳುತ್ತಾಳೆ. ಅದಕ್ಕೆ ರಾಜು, ಇವತ್ತು ಟಿಫಿನ್ ಮಾಡಿಲ್ಲ, ಆಮೇಲೆ ಊಟ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳಿದ. ಈ ಮಾತಿಗೆ ಅನ್ನಪೂರ್ಣ, ನಮ್ಮ ಮನೆಯಲ್ಲಿ ತೂತುವಡೆ ಮಾಡಿದ್ದೀನಿ, ಬಾ ತಿಂದುಕೊಂಡು ಹೋಗು ಅಂತ ಹೇಳುತ್ತಾಳೆ. ಅದಕ್ಕೆ ರಾಜು, ಸರಿ ಕಣೆ ಬರ್ತೀನಿ ಅಂತ ರೆಡಿ ಆಗೋಕ್ಕೆ ಹೋಗುತ್ತಾನೆ. ಇತ್ತ ಅನ್ನಪೂರ್ಣ ಬಟ್ಟೆ ಒಗೆದು ಸ್ನಾನ ಮಾಡಿಕೊಂಡು ಬಂದು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡುತ್ತಾ ಇರುತ್ತಾಳೆ. ಅನ್ನಪೂರ್ಣ ಮೊದಲೇ ಬಿಸಿ ನೀರಿನಿಂದ ಸ್ನಾನ ಮಾಡಿದ್ದರಿಂದ ಬೆವರು ಹರಿದು ಅವಳ ಬಟ್ಟೆಯು ಒದ್ದೆಯಾಗಿತ್ತು. ಅದೇ ಸಮಯಕ್ಕೆ ರಾಜು ಟಿಫಿನ್ ಮಾಡೋದಕ್ಕೆ ಬರ್ತಾನೆ. ಅನ್ನಪೂರ್ಣ ದೇವರಿಗೆ ಪೂಜೆ ಮಾಡಿ ಕುಂಕುಮ ಹಚ್ಚಿಕೊಂಡಿದ್ದರಿಂದ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತಾಳೆ. ರಾಜುಗೆ ಅನ್ನಪೂರ್ಣಾಳ ಅಂದವನ್ನು ನೋಡಿ ತಲೆಯಲ್ಲಿ ಏನೇನೋ ಯೋಚನೆಗಳು ಓಡಾಡುತ್ತವೆ. ಅಷ್ಟೇ ಅಲ್ಲದೆ ಮುಂದೊಂದು ದಿನ ತಾನು ಮದುವೆಯಾದರೆ ಇಂಥವಳನ್ನ ಮದುವೆಯಾಗಬೇಕಂತ ಆಸೆ ಪಡುತ್ತಾನೆ. ನಂತರ ಅನ್ನಪೂರ್ಣ ಅವನ ಹಣೆಗೆ ಕುಂಕುಮ ಹಚ್ಚಿ ಅಡುಗೆ ಮನೆಗೆ ಬಾ ಟಿಫಿನ್ ಕೊಡುತ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ. ಆಮೇಲೆ ರಾಜು ಅವನ ಬ್ಯಾಗನ್ನು ಹಾಲ್ನಲ್ಲಿ ಕುರ್ಚಿಯ ಮೇಲಿಟ್ಟು ಟಿಫಿನ್ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗುತ್ತಾನೆ. ಈ ಕಡೆಗೆ ಅನ್ನಪೂರ್ಣ ಅಡುಗೆ ಮನೆಗೆ ಹೋದವಳೆ ವಡೆ ತಿನ್ನೋದಕ್ಕೆ ಸಾಂಬಾರ್ ಮಾಡಿಲ್ಲ. ರಾಜು, ಸ್ವಲ್ಪ ಸಮಯ ಚಹಾ ಮಾಡಿ ಕೊಡ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ರಾಜು ಸರಿ ಅಂತ ಹೇಳಿ ಅವಳ ಅಂದವನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಅಷ್ಟೇ ಅಲ್ಲದೆ, ಏನಿವತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದ್ದೀಯಾ ಅಲ್ಲ ಅಂತ ಮಾತು ಆರಂಭ ಮಾಡುತ್ತಾನೆ. ಅದಕ್ಕೆ ಅನ್ನಪೂರ್ಣ, ಹಾಗೇನಿಲ್ಲ, ಪ್ರತಿದಿನ ಇರೋ ಹಾಗೆ ಇದ್ದೀನಿ ಅಂತ ಹೇಳುತ್ತಾಳೆ. ಆದ್ರೆ ರಾಜುಗೆ ಮೊದಲಿನಿಂದಲೂ ಅವಳ ಮೇಲೆ ಆಸೆ ಇತ್ತು. ಹಾಗಾಗಿ ಅವಳನ್ನು ಸಲಿಗೆಯಿಂದ ಏಕವಚನದಲ್ಲಿಯೇ ಕರೆಯುವುದಕ್ಕೆ ಶುರು ಮಾಡಿದ್ದ. ಇನ್ನು ಅವತ್ತು ಚಹಾ ಮಾಡುವಾಗ ಹಿಂದಿನ ಭಾಗಗಳನ್ನು ನೋಡಿ ಒಂದಲ್ಲ ಒಂದು ದಿನ ಇದನ್ನು ಕಣ್ಣಾರೆ ನೋಡಿ ತನ್ನ ಆಸೆಗಳನ್ನು ತೀರಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಅನ್ನಪೂರ್ಣ ಕಾಫಿಯನ್ನು ಲೋಟಕ್ಕೆ ಹಾಕಿ ವಡೆಯನ್ನು ತಟ್ಟೆಗೆ ಹಾಕಿ ಕೊಡುತ್ತಾಳೆ. ರಾಜು ಅಡುಗೆ ಮನೆಯಲ್ಲಿಯೇ ಕೆಳಗೆ ಕುಳಿತು ಕಾಫಿ ಕುಡಿಯುತ್ತಾ ತಿಂಡಿ ತಿನ್ನುತ್ತಾನೆ. ಹೀಗೆ ತಿನ್ನುತ್ತಿರುವಾಗ ವಡೆಗೆ ಖಾರ ಕಡಿಮೆಯಾಗಿದೆ, ಅಷ್ಟೊಂದು ರುಚಿಯಾಗಿಲ್ಲ ಅಂತ ಹೇಳುತ್ತಾನೆ. ಅದಕ್ಕೆ ಅನ್ನಪೂರ್ಣ, ಹೌದಾ, ಆದರೆ ನನ್ನ ಗಂಡ ಮಾತ್ರ ಏನೂ ಹೇಳಲಿಲ್ಲ ಅಲ್ಲ ಅಂತ ಹೇಳುತ್ತಾ ಒಂದು ವಡೆನ ತಿಂದು ನೋಡ್ತಾಳೆ. ಅವಾಗ ಗೊತ್ತಾಗುತ್ತೆ ವಡೆಗೆ ಖಾರ ಕಡಿಮೆಯಾಗಿದೆ ಅಂತ. ಅವಾಗ ಅನ್ನಪೂರ್ಣ ರಾಜುವಿಗೆ, ಏನೂ ಮಾಡೋದಕ್ಕೆ ಆಗಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ವಡೆಯನ್ನು ತಿನ್ನು, ಉಳಿದದ್ದನ್ನು ಅಲ್ಲೇ ಬಿಡು ಅಂತ ಹೇಳುತ್ತಾಳೆ. ಅದಕ್ಕೆ ರಾಜು, ನನಗೆ ಸಪ್ಪೆ ಇರೋದನ್ನ ತಿನ್ನೋದಂದ್ರೆ ಚೂರು ಇಷ್ಟವಾಗಲ್ಲ, ನಿನ್ನೆ ಮಾಡಿದ ಪಲ್ಯ ಇದ್ರೆ ಕೊಡು ತಿಂತೀನಿ ಅಂತ ಹೇಳುತ್ತಾನೆ. ಅದಕ್ಕೆ ಅನ್ನಪೂರ್ಣ, ನಿನ್ನೆ ಮಾಡಿದ್ದೆಲ್ಲ ಖಾಲಿಯಾಗಿದೆ, ಏನೂ ಕೂಡ ಉಳಿದಿಲ್ಲ, ಅದಕ್ಕೆ ವಡೆ ತಿಂದು ಕಾಫಿನ ಕುಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾಳೆ. ಅದಕ್ಕವನು, ಇಲ್ಲ ಕಣೆ, ಏನಾದ್ರೂ ಇದ್ರೆ ಹಚ್ಚು ತಿಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅನ್ನಪೂರ್ಣ, ನೀನು ತೂತುವಡೆ ತಿನ್ನೋದೇನು ಬೇಡ, ಅಲ್ಲೇ ತಟ್ಟೆಯಲ್ಲಿ ಬಿಟ್ಟು ಕಾಫಿನ ಕುಡಿ ಅಂತಾಳೆ.
ಅಲ್ಲದೆ ನಿನಗೆ ತಿನ್ನೋದಕ್ಕೆ ರುಚಿಯಾಗಬೇಕೆಂದರೆ ನನ್ನದಕ್ಕೆ ಹಚ್ಚಿಕೊಡಬೇಕು, ಅವಾಗ ಚೆನ್ನಾಗಿ ರುಚಿಯಾಗಿರುತ್ತೆ ಅಂತ ಹೇಳುತ್ತಾಳೆ. ರಾಜುಗೆ ಅವಳ ಮಾತಿನ ಅರ್ಥ ಏನು ಅಂತ ಗೊತ್ತಾಗಲ್ಲ. ಸ್ವಲ್ಪ ಸಮಯದ ಬಳಿಕ ಗೊತ್ತಾಗುತ್ತೆ ಅನ್ನಪೂರ್ಣ ಏನು ಹೇಳಿದ್ದು ಅಂತ. ಅನ್ನಪೂರ್ಣಾಳ ಮಾತನ್ನು ಕೇಳಿ ರಾಜುಗೆ ತುಂಬಾನೇ ಸಂತೋಷವಾಗುತ್ತೆ. ಆಮೇಲೆ ರಾಜು ಅನ್ನಪೂರ್ಣಾಳಿಗೆ ನೀನು ಏನು ಹೇಳಿದ್ದು ಇನ್ನೊಮ್ಮೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಅನ್ನಪೂರ್ಣ ಏನಿಲ್ಲ ಬಿಡು, ನಾನು ತಮಾಷೆಗೆ ಹೇಳಿದ್ದು ಅಂತ ಹೇಳ್ತಾಳೆ. ರಾಜು ಅನ್ನಪೂರ್ಣ ಬಾಯಿಂದ ಬಂದ ಮಾತನ್ನು ಮತ್ತೆ ಕೇಳಿಸಿಕೊಳ್ಳಬೇಕಂತ ತುಂಬಾನೇ ಆಸೆ ಪಡುತ್ತಾನೆ. ಆದರೆ ಅನ್ನಪೂರ್ಣ ಮಾತ್ರ ಆ ಮಾತನ್ನು ಮತ್ತೆ ಹೇಳೋದಿಲ್ಲ. ಅದಕ್ಕೆ ರಾಜು ಪರವಾಗಿಲ್ಲ ಕಣೆ, ವಡೆಯನ್ನು ತೋರಿಸಿ ಇದನ್ನು ನಿನ್ನದಕ್ಕೆ ಹಚ್ಚಿಕೊಡು, ಅವಾಗ ರುಚಿಯಾಗುತ್ತೆ, ಆಮೇಲೆ ನಾನು ತಿನ್ನುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಅನ್ನಪೂರ್ಣ ಅಯ್ಯೋ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಕಣೋ, ನೀನು ಆ ಮಾತನ್ನು ಸೀರಿಯಸ್ ಆಗಿ ತಗೋಬೇಡ ಅಂತ ಹೇಳುತ್ತಾಳೆ. ಅದಕ್ಕೆ ರಾಜು ಅದೆಲ್ಲ ನನಗೆ ಗೊತ್ತಿಲ್ಲ, ಕನಿಷ್ಠ ಒಂದು ವಡೆಯನ್ನಾದರೂ ನಿನ್ನದಕ್ಕೆ ಹಚ್ಚಿಕೊಡಲೇಬೇಕು ಅಂತ ಹಠ ಮಾಡುತ್ತಾನೆ. ಅನ್ನಪೂರ್ಣ ಎಷ್ಟೇ ಬೇಡ ಅಂತ ಹೇಳಿದ್ರೂ ರಾಜು ಮಾತ್ರ ಅವಳ ಮಾತನ್ನು ಕೇಳುವುದೇ ಇಲ್ಲ. ನಂತರ ಅವಳು ಸರಿ ಒಂದಕ್ಕೆ ಮಾತ್ರ ಹಚ್ಚಿಕೊಡುತ್ತೇನೆ, ಆದರೆ ನೀನು ನನ್ನ ನೋಡಬಾರದು, ಆ ಕಡೆಗೆ ತಿರುಗಬೇಕು ಅಂತ ಹೇಳುತ್ತಾಳೆ. ಅದಕ್ಕೆ ರಾಜು ಸರಿ ನಾನು ಏನು ಕೂಡ ನೋಡುವುದಿಲ್ಲ ಅಂತ ಹೇಳುತ್ತಾನೆ. ರಾಜು ಈ ಕಡೆಗೆ ತಿರುಗಿದ ನಂತರ ಅನ್ನಪೂರ್ಣ ಒಂದು ವಡೆಯನ್ನು ತೆಗೆದುಕೊಂಡು ಅವಳದ್ದಕ್ಕೆ ಚೆನ್ನಾಗಿ ಹಚ್ಚಿ ತಗೋ ಅಂತ ರಾಜುಗೆ ಕೊಡುತ್ತಾಳೆ. ನಂತರ ರಾಜು ಟಿಫಿನ್ ತೆಗೆದುಕೊಂಡು ತಿನ್ನುತ್ತಾನೆ. ವಡೆಯಿಂದ ಬರುತ್ತಿದ್ದ ಪರಿಮಳ ರಾಜುವಿನ ಮೂಗಿಗೆ ಬಡಿಯುತ್ತೆ. ಆವಾಗ ಅವನಿಗೆ ಎಷ್ಟು ಖುಷಿಯಾಗುತ್ತೆ ಅಂದ್ರೆ ಟಿಫಿನ್ ಮಾಡುತ್ತಾ ಆಹಾ ಈಗ ಇದು ತುಂಬಾನೇ ರುಚಿಯಾಗಿದೆ ಕಣೆ, ಇದೇ ತರಹ ಉಳಿದಿರೋದಕ್ಕೆ ಹಚ್ಚಿಕೊಟ್ಟರೆ ನಾನು ಎಷ್ಟು ಬೇಕಾದರೂ ತಿಂದು ಖಾಲಿ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಕೈಯಲ್ಲಿ ಇದ್ದ ತೂತುವಡೆಯನ್ನು ಪೂರ್ತಿಯಾಗಿ ತಿನ್ನುತ್ತಾನೆ. ರಾಜುವಿನ ಮಾತುಗಳನ್ನು ಕೇಳಿ ಅನ್ನಪೂರ್ಣಾಳಿಗೆ ತುಂಬಾನೇ ನಾಚಿಕೆಯಾಗುತ್ತೆ. ಅವನು ಸ್ವಲ್ಪವೂ ಕೂಡ ವೇಸ್ಟ್ ಮಾಡದೆ ವಡೆಯನ್ನು ತಿನ್ನುವುದನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತಾಳೆ. ಇದಾದ ನಂತರ ರಾಜು ಒಂದನ್ನು ತಿಂದ ಮೇಲೆ ಮತ್ತೊಂದಕ್ಕೆ ಹಚ್ಚಿಕೊಡುವುದಕ್ಕೆ ಹೇಳುತ್ತಾನೆ. ಅದಕ್ಕವಳು ಇನ್ನು ನನ್ನ ಕೈಯಿಂದ ಆಗಲ್ಲ, ನೀನು ಸುಮ್ಮನಿರು ಅಂತ ಹೇಳುತ್ತಾಳೆ. ಆದರೆ ರಾಜು ಬಿಡಬೇಕಲ್ಲ, ಟಿಫಿನ್ಗೆ ಹಚ್ಚಿಕೊಡದಿದ್ದರೂ ಪರವಾಗಿಲ್ಲ, ಅದನ್ನೇ ನನಗೆ ಕೊಟ್ಟು ಬಿಡು, ಚೆನ್ನಾಗಿ ತಿಂದು ರುಚಿ ನೋಡುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಅನ್ನಪೂರ್ಣ ಮೊದಲು ನೀನು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದು, ಆಮೇಲೆ ನಿನಗೆ ಇದಕ್ಕಿಂತ ಒಳ್ಳೆಯದೇ ಸಿಗುತ್ತೆ, ಈಗ ಟಿಫಿನ್ ಬಿಟ್ಟು ಕಾಲೇಜಿಗೆ ಹೊರಡು ಅಂತ ಹೇಳುತ್ತಾಳೆ. ಆದರೆ ರಾಜು ಮಾತ್ರ ನಾನು ಅದನ್ನು ತಿಂದು ರುಚಿ ನೋಡಿಯೇ ಹೋಗುವುದು, ಇಲ್ಲವೆಂದರೆ ಹೋಗುವುದೇ ಇಲ್ಲ ಅಂತ ಹಠ ಮಾಡುತ್ತಾನೆ. ಅದಕ್ಕೆ ಅನ್ನಪೂರ್ಣ ನೀನು ಈಗಲೇ ಇದಕ್ಕೆಲ್ಲ ಆಸೆ ಪಡಬಾರದು, ಮೊದಲು ಚೆನ್ನಾಗಿ ಓದಬೇಕು, ಆಮೇಲೆ ನಿನಗೆ ಇದಕ್ಕಿಂತ ರುಚಿಯಾಗಿರುವುದೇ ಸಿಗುತ್ತೆ ಅಂತ ಹೇಳುತ್ತಾಳೆ. ಅವಳು ಎಷ್ಟೇ ಹೇಳಿದರೂ ರಾಜು ಮಾತ್ರ ಅನ್ನಪೂರ್ಣಾಳ ಮಾತನ್ನು ಕೇಳಲಿಲ್ಲ. ಇತ್ತ ಅನ್ನಪೂರ್ಣಾಳಿಗೂ ಸಹ ಅವನು ತಿಂಡಿಯನ್ನು ತಿಂದಿದ್ದನ್ನು ನೋಡಿ ತುಂಬಾನೇ ಆಸೆಯಾಗಿರುತ್ತೆ. ಹಾಗಾಗಿ ಅವಳು ಇವನು ಕೊಡದಿದ್ದರೆ ಬಿಡುವುದೇ ಇಲ್ಲ ಅಂತ ಗೊತ್ತಾಗಿ ಸರಿ ತಗೋ, ಏನು ಬೇಕಾದರೂ ಮಾಡು ಅಂತ ತೋರಿಸುತ್ತಾಳೆ. ಅವನಿಗೆ ಅದನ್ನು ನೋಡಿ ಬಾಯಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಅವನು ಜೀವನದಲ್ಲಿ ಅದೇ ಮೊದಲ ಸಲ ನೋಡಿದ್ದು, ಹಾಗಾಗಿ ಮೊದಲು ಪೂರ್ತಿಯಾಗಿ ನೋಡಿ ಕಣ್ಣು ತುಂಬಿಕೊಂಡು ನಂತರ ಅದರ ರುಚಿಯನ್ನು ನೋಡುತ್ತಾನೆ. ಅದು ಎಷ್ಟು ಸ್ವಾದಿಷ್ಟವಾಗಿರುತ್ತೆ ಅಂದ್ರೆ ರಾಜುಗೆ ಕನ್ನಡದ ಯಾವುದೇ ಪದಗಳಿಂದ ವರ್ಣಿಸುವುದಕ್ಕೆ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹೀಗೆ ಸ್ವಲ್ಪ ಹೊತ್ತು ರಾಜು ವಡೆ ತಿಂದ ನಂತರ ಸಾಕು, ಇವಾಗ ಕಾಲೇಜಿಗೆ ಹೋಗಿ ಓದು, ಇಲ್ಲದಿದ್ದರೆ ಇದರಿಂದ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳಿ ಅನ್ನಪೂರ್ಣ ಬಿಡಿಸಿಕೊಳ್ಳುತ್ತಾಳೆ. ಸ್ನೇಹಿತರೆ, ನೋಡಿದ್ರೆಲ್ಲ ಕಥೆಯನ್ನು. ಒಂದು ವೇಳೆ ನೀವು ಏನಾದ್ರೂ ರಾಜುವಿನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ ಅಂತ ತಿಳಿಸಿ. ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.